ಆಗುತ್ತೋ ಆಗೋದನ್ನೇ ಹೇಳುತ್ತೋ ಪೊಲಿಟಿಕಲ್ ನ್ಯೂಸ್ ನಲ್ಲಿ ನಮ್ಮನ್ನ ಮೀರ್ಸೋರು ಇಲ್ಲ. ಮತ್ತೊಮ್ಮೆ ನಿಜವಾಯ್ತು ಬಿಟಿವಿಯ ಸ್ಫೋಟಕ ಸ್ಟೋರಿ. ಯತ್ನಾಳು ಹೊಸ ಪಾರ್ಟಿ ಕಟ್ತಾರೆ ಎಂದಿದ್ದ ಬಿಟಿವಿ ವಿಜಯದಶಮಿ ಎಂದೇ ಹೊಸ ಪಕ್ಷ ಘೋಷಿಸೋ ಯತ್ನಾಳ್. ಬಿಟಿವಿ ಹೇಳಿದ್ದು ಹೊಸ ಪಕ್ಷ, ಯತ್ನಾಳ್ ಎಸ್. ಬಿಟಿವಿ ಹೇಳಿದ್ದು ದಸರಾಗೆ, ಯತ್ನಾಳ್ ವಿಜಯದಶಮಿ. ರಾಜ್ಯಾದ್ಯಂತ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸುತ್ತೇನೆ, ವಿಜಯದಶಮಿಗೆ ಹೊಸ ಹಿಂದೂ ಪಕ್ಷ ಘೋಷಿಸುತ್ತೇನೆ ಎಂದ ಯತ್ನಾಳ್. ಯುಗಾದಿ ಪೂಜೆ ಮುಗಿಸಿ ಸ್ಫೋಟಕ ಹೇಳಿಕೆ ಕೊಟ್ಟ ಹಿಂದೂ ಫೈರ್ ಬ್ರ್ಯಾಂಡ್. ಹಿಂದೂ ರಾಷ್ಟ್ರ ಪಕ್ಷ HRP ಪಾರ್ಟಿ ಕಟ್ಟಲು ಪ್ಲಾಟ್ಫಾರ್ಮ್ ರೆಡಿ. ಬಾವುಟ ಚಿಹ್ನೆ ಬಗ್ಗೆ ಯತ್ನಾಳ್ ಬೆಂಬಲಿಗರ ಮಧ್ಯ ಚರ್ಚೆ. ಭಗವಾ ಧ್ವಜ ಮಾದರಿಯಲ್ಲೇ ಹೊಸ ಪಕ್ಷದ ಬಾವುಟ ಸಾಧ್ಯತೆ. ಬಹುತೇಕ ಡಮರುಗ ಚಿಹ್ನೆ ಆರಿಸಿಕೊಳ್ಳಲಿರೋ ಯತ್ನಾಳ್ ಬಣ. ಬಿಜೆಪಿ ವಿರುದ್ಧ ಹಿಂದೂಗಳ ರೌದ್ರ ತಾಂಡವದ ಪ್ರತೀಕ ಡಮರುಗ. ನೂರಾರು ಸಾಧು ಸಂತರು ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಪಕ್ಷ ಉದಯ. ಹಿಂದೂಗಳ ಆಶೋತ್ತಾರದ ಪ್ರತೀಕವಾಗಿ ಉದಯಿಸಲಿದೆ ಹೊಸ ಪಕ್ಷ. ಬಿಟಿವಿ ಸ್ಟ್ಯಾಂಡ್ಸ್ ವಿತ್ ಯತ್ನಾಳ್. ಹೊಸ ಪಕ್ಷದ ಜೊತೆಗೆ ನಿಲ್ಲಲಿದೆ ಬಿಟಿವಿ. ಮೂಲಿಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತೆ. ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ. ಇದು ಜನಾಭಿಪ್ರಾಯ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಸರ್, ನಿಮ್ಮ ಟೀಮ್ ನೋಡಿ, ಇದು ಜನಾಭಿಪ್ರಾಯ. ಜನಾಭಿಪ್ರಾಯಕ್ಕೆ ಎಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ, ನಮ್ಮ ಟೀಮ್ಗಳು ಈ ಪಕ್ಷದಲ್ಲಿ ನೀವು ಉದ್ಧಾರ ಆಗೋದಿಲ್ಲ. ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ. ಇದು ಜನಾಭಿಪ್ರಾಯ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಸರ್, ನಿಮ್ಮ ಟೀಮ್ ನೋಡಿ, ಇದು ಜನಾಭಿಪ್ರಾಯ. ಜನಾಭಿಪ್ರಾಯಕ್ಕೆ ಎಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ, ನಮ್ಮ ಟೀಮ್ಗಳು ಈ ಪಕ್ಷದಲ್ಲಿ ನೀವು ಉದ್ಧಾರ ಆಗೋದಿಲ್ಲ. ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ. ಇದು ಜನಾಭಿಪ್ರಾಯ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಸರ್, ನಿಮ್ಮ ಟೀಮ್ ನೋಡಿ, ಇದು ಜನಾಭಿಪ್ರಾಯ. ಜನಾಭಿಪ್ರಾಯಕ್ಕೆ ಎಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ, ನಮ್ಮ ಟೀಮ್ಗಳು ಈ ಪಕ್ಷದಲ್ಲಿ ನೀವು ಉದ್ಧಾರ ಆಗೋದಿಲ್ಲ.